ನಮಸ್ಕಾರ. ನಾನು ಪ್ರೊಫೆಸರ್ ಜಯಶ್ರೀ ಹಿರೇಮಠ, ಧಾರವಾಡದಿಂದ. ಗಣಕರಂಗದವರು ಏರ್ಪಡಿಸಿರುವಂತಹ ಗಣಕರಂಗ ಸಂವಿಧಾನ ಕಥಾ ಸ್ಪರ್ಧೆ 2024. ನನ್ನ ಕಥಾ ಶೀರ್ಷಿಕೆ ಸ್ವತಂತ್ರ ಭಾರತದ ಸಂವಿಧಾನ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಎಂದು ಖ್ಯಾತನಾಮರಾಗಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಜಾತಿ ಮತ ಭೇದಗಳ ಬಗ್ಗೆ ಅಂಬೇಡ್ಕರ್ ಖುದ್ದು ಆ ನೋವನ್ನು ಅನುಭವಿಸಿದ್ದಾರೆ. ದಲಿತರ ಮೇಲೆ ಎಸಗುವ ಅತ್ಯಾಚಾರ ಎಲ್ಲವನ್ನೂ ಚೆನ್ನಾಗಿ ಅರಿತಿದ್ದರು. ಹೆಣ್ಣು ಮಕ್ಕಳ ಸ್ನೇಹಪರರು ಕೂಡ ಆಗಿದ್ದರು. ಇಂದು ನಾವೆಲ್ಲರೂ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ನಮ್ಮ ದೇಶದ ಸಂವಿಧಾನ. ಭಾರತದ ಸಂವಿಧಾನವು ಸರ್ವೋಚ್ಚ ಕಾನೂನು. ಇದು ಮೂಲಭೂತ ರಾಜಕೀಯ ತತ್ವಗಳು, ಕಾರ್ಯವಿಧಾನಗಳು, ಆಚರಣೆಗಳು, ಹಕ್ಕುಗಳು, ಅಧಿಕಾರಗಳು ಮತ್ತು ಸರ್ಕಾರದ ಕರ್ತವ್ಯಗಳನ್ನು ರೂಪಿಸುತ್ತದೆ. ವಿಶ್ವದ ಅತಿ ಉದ್ದದ ಸಂವಿಧಾನ ಭಾರತದ ಸಂವಿಧಾನ. ಮೊಟ್ಟ ಮೊದಲು ಇದು 395 ಹೊಂದಿತ್ತು ಮತ್ತು ಸುಮಾರು 1,45,000 ಪದಗಳನ್ನು ಒಳಗೊಂಡಿದೆ. ಇದು ವಿಶ್ವದ 2ನೇ ಅತಿ ದೊಡ್ಡ ಸಕ್ರಿಯ ಸಂವಿಧಾನವಾಗಿದೆ. ಭಾರತದ ಸಂವಿಧಾನವು ಪ್ರಸ್ತುತ ಪೀಠಿಕೆಯನ್ನು ಹೊಂದಿದೆ. 25 ಭಾಗಗಳು, 5 ಅನುಬಂಧಗಳು, 448 ಲೇಖನಗಳು ಮತ್ತು 100 ತಿದ್ದುಪಡಿಗಳನ್ನು ಹೊಂದಿದೆ. ಭಾರತದ ಸಂವಿಧಾನವು ಜನವರಿ 26, 1950ರಲ್ಲಿ ಜಾರಿಗೆ ಬಂತು. ಪ್ರಜಾಪ್ರಭುತ್ವ ರಾಷ್ಟ್ರದ ಸುಗಮ ಕಾರ್ಯನಿರ್ವಹಣೆಗೆ ಮೂಲಭೂತ ಹಕ್ಕುಗಳು ಬಹಳ ಮುಖ್ಯ. ನಮ್ಮ ಭಾರತದ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳಿವೆ. ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಮತ್ತು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಬಡವ, ಬಲ್ಲಿದ, ದೀನ, ದಲಿತ, ಮೇಲು ಕೀಳು ಎಲ್ಲರೂ ಒಪ್ಪಿಕೊಳ್ಳುವ ಸಂವಿಧಾನವನ್ನು ರಚಿಸಿದ್ದಾರೆ. ಯಾರೇ ತಪ್ಪು ಮಾಡಿದರೂ ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಕಾಯ್ದೆ ಕಾನೂನಿನ ಮೂಲಕ ಬುದ್ಧಿ ಕಲಿಸುವಂತಹ ಸರ್ವ ಸಮಾನತೆಯ ಅಂಶಗಳನ್ನು ನಮ್ಮ ಸಂವಿಧಾನವು ಹೊಂದಿದೆ. ನಾವೀಗ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ದೇಶದ ಸಂವಿಧಾನ. ಭಾರತದ ಸಂವಿಧಾನವನ್ನು 1949ರ ನವೆಂಬರ್ 26ರಂದು ಅಂಗೀಕರಿಸಲಾಯಿತು. ಆದರೂ ಇದು ಜನವರಿ 26, 1950ರಂದು ಜಾರಿಗೆ ಬಂತು. ಅದಕ್ಕಾಗಿಯೇ ಜನವರಿ 26ನ್ನು ಭಾರತದ ಗಣರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ. ಭಾರತ ದೇಶದಲ್ಲಿ ನವೆಂಬರ್ 26ನ್ನು ರಾಷ್ಟ್ರೀಯ ಕಾನೂನು ದಿನ ಎಂದು ಪರಿಗಣಿಸಲಾಗಿದೆ. ಅಲ್ಲದೆ ನವೆಂಬರ್ 26ನ್ನು ಸಂವಿಧಾನದ ದಿನ ಎಂದು ಆಚರಿಸಲಾಗುತ್ತದೆ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಅಲ್ಲಿ ಮೇಲು ಕೀಳು, ಬಡವ ಬಲ್ಲಿದ, ಜಾತಿ ಧರ್ಮ ಎನ್ನುವ ಮಾತೇ ಬರುವುದಿಲ್ಲ. ಆದಾಗ್ಯೂ ಕೆಲವು ಕಿಡಿಗೇಡಿಗಳಿಗೆ ಇದು ಅರ್ಥವಾದಂತೆ ಕಾಣಲಿಲ್ಲ. ಕಾನೂನು ಮಾಡಿರುವುದೇ ಅದನ್ನು ಮುರಿಯಲು ಎಂಬಂತಹ ಹುಚ್ಚು ಧೋರಣೆ. ಅದಕ್ಕೆ ಸಾಕ್ಷಿ ಎಂಬಂತೆ 2015ರಲ್ಲಿ, ಅಂದರೆ ಈಗ 10 ವರ್ಷಗಳ ಹಿಂದೆ, ಗಂಗಾವತಿ ತಾಲೂಕಿನಲ್ಲಿ ಮರಕುಂಬಿ ಗ್ರಾಮದ ಕೆಲವರು ಸಿನಿಮಾ ನೋಡಲು ಹೋದಾಗ ಟಿಕೆಟ್ ವಿಚಾರದಲ್ಲಿ ದಲಿತರ ಜೊತೆ ಜಗಳವಾಗಿ ಮೇಲ್ಜಾತಿಯವರು ತಮಗೆ ಕೆಳಜಾತಿಯವರು ಎದುರಾಡಿದ್ದು ಅವರ ಅಹಂಕಾರಕ್ಕೆ ಧಕ್ಕೆ ಆಯಿತೆಂದು ಮಾರನೇ ದಿನ ಮರಕುಂಬಿ ಗ್ರಾಮದ ಹೋಟೆಲ್ ಮತ್ತು ಕ್ಷೌರದಂಗಡಿಗೆ ದಲಿತರ ಪ್ರವೇಶ ನಿಲ್ಲಿಸಿದರು. ಈ ತಾರತಮ್ಯವನ್ನು ವಿರೋಧಿಸಿ ದಲಿತರು ಪೊಲೀಸರಿಗೆ ದೂರು ಕೊಟ್ಟರು. ಆಗ ಪೊಲೀಸರು ದೂರು ದಾಖಲಿಸಿಕೊಂಡು ಹೋದಾಗ ಸವರ್ಣೀಯರ ಸಿಟ್ಟು ನೆತ್ತಿಗೇರಿ ಅಂದೇ ರಾತ್ರಿ ದಲಿತರ ಕೇರಿಗೆ ನುಗ್ಗಿದ ಮೇಲ್ಜಾತಿಯ ದುರುಳರು ದಲಿತರ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿ ಹಲ್ಲೆ ಮಾಡಿ ತಮ್ಮ ತೋಳ್ಬಲ ತೋರಿ ಅಟ್ಟಹಾಸ ಮೆರೆದರು. ದಲಿತರು ಹೆದರಿ ಊರು ಬಿಟ್ಟು ಹೋಗುತ್ತಾರೆ ಎಂಬುದು ಅವರ ಲೆಕ್ಕಾಚಾರವಾಗಿತ್ತು. ಆದರೆ ಅದು ಹುಸಿಯಾಯಿತು. ಒಟ್ಟು 117 ಜನರ ಮೇಲೆ ಕೇಸು ದಾಖಲಾಯಿತು. ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಈ ಘಟನೆಗೆ ಪ್ರಮುಖ ಸಾಕ್ಷಿಯಾಗಿದ್ದ CEIM ಪಕ್ಷದ ಕಾರ್ಯಕರ್ತ ವೀರೇಶ್ ಮರಕುಂಬಿಯನ್ನು ಕೋರ್ಟಿಗೆ ಹಾಜರಾಗುವ ದಿನ, ಅಂದರೆ 2015ರಂದು ಜುಲೈ 10ರಂದು ಬೆಳಗ್ಗೆ ಕೊಲೆ ಮಾಡಿ ಕೊಪ್ಪಳದ ರೈಲು ಹಳಿಗಳ ಮೇಲೆ ಎಸೆಯಲಾಗಿತ್ತು. ಆಗ ಪೊಲೀಸರು ಮೇಲ್ಜಾತಿಯವರ ಪರ ನಿಂತು ಅದೊಂದು ಆತ್ಮಹತ್ಯೆ ಎಂದು ಕೊಲೆ ಪ್ರಕರಣ ಮುಚ್ಚಿ ಹಾಕಿದರು. ಸಾಕ್ಷಿಯನ್ನು ನಾಶ ಮಾಡಿದರೆ ಶಿಕ್ಷೆಯಿಂದ ಪಾರಾಗಬಹುದು ಎಂದುಕೊಂಡಿದ್ದವರಿಗೆ ಕೊಪ್ಪಳದ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್
ನ್ಯಾಯಾಲಯವು 10 ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ ಯಾರೂ ಕಲ್ಪಿಸಿಕೊಳ್ಳಲಾರದಂಥ ಶಿಕ್ಷೆಯನ್ನು 2024 ಅಕ್ಟೋಬರ್ 25ರಂದು ಘೋಷಿಸಿ ಜಾತಿ ಶ್ರೇಷ್ಠತೆಯ ವ್ಯಸನ ಪೀಡಿತರ ಸೊಕ್ಕಡಗಿಸಿತ್ತು. ದಲಿತರ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿದ ಒಟ್ಟು 171 ಆರೋಪಿಗಳಲ್ಲಿ ಅಳಿದು ಉಳಿದ 101 ಜನರನ್ನು ಅಪರಾಧಿಗಳು ಎಂದು ಸಿ. ಚಂದ್ರಶೇಖರ್ ಅವರು ಘೋಷಿಸಿದರು. ಅದರಲ್ಲಿ 98 ಮಂದಿಗೆ ಜೀವಾವಧಿ ಶಿಕ್ಷೆ ಹಾಗೂ 3 ಕಠೋರ ಜೈಲು ಶಿಕ್ಷೆಯನ್ನು ಆದೇಶಿಸಲಾಯಿತು. ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿದು ದಲಿತರ ಮೇಲೆ ನಡೆದ ಹಿಂಸಾಚಾರಾತ್ಮಕ ಧೋರಣೆಗೆ ಉಗ್ರ ಶಿಕ್ಷೆ ನೀಡಿದ ನ್ಯಾಯಾಧೀಶರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಹಣದಿಂದ ನ್ಯಾಯವನ್ನು ಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಸಂದೇಶ ಸಾರಿದ್ದಾರೆ. ಇದೇ ರೀತಿ ಕೆಳ ತಳ ವರ್ಗದವರ ಮೇಲೆ ಹತ್ಯೆ ಮಾಡುವ ಮೇಲ್ಜಾತಿಯವರಿಗೆ ಗರಿಷ್ಠ ಶಿಕ್ಷೆ ವಿಧಿಸಿದರೆ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ನಿಯಂತ್ರಣಕ್ಕೆ ಬರುವುದರಲ್ಲಿ ಸಂದೇಹವೇ ಇಲ್ಲ. ಇಂತಹ ತೀರ್ಪು ನೀಡಲು ಎಲ್ಲಾ ಕಡೆ ಚಂದ್ರಶೇಖರ್ ಅವರಂತಹ ದಲಿತ ಪರ ನ್ಯಾಯಮೂರ್ತಿಗಳ ಅವಶ್ಯಕತೆ ಇದೆ. ದುಡ್ಡೇ ದೊಡ್ಡಪ್ಪ ಎನ್ನುವಂತೆ ದುಡ್ಡಿದ್ದವರು ನ್ಯಾಯಾಲಯಕ್ಕೆ ಸವಾಲು ಹಾಕುತ್ತಾರೆ. ಅಂತೆಯೇ ತೀರ್ಪು ಬರಲು ದಶಕದವರೆಗೂ ಕಾಯಬೇಕಾಯಿತು. ಕಡೆಗೆ ಸತ್ಯಕ್ಕೆ ಜಯ ಸಿಗುವುದು ಎನ್ನುವ ಮಾತು ನಿಜವಾಯಿತು. ಮರಕುಂಬಿ ಪ್ರಕರಣಕ್ಕೆ ಅಂತೂ ಇಂತೂ ದಲಿತರ ಪರ ತೀರ್ಪು ದೊರೆಯಿತು. ದುರ್ಬಲ ಸಮುದಾಯದವರ ಮೇಲೆ ದೌರ್ಜನ್ಯವೆಸಗುವ ಮುನ್ನ ಸವರ್ಣೀಯರು 10 ಬಾರಿ ವಿಚಾರ ಮಾಡುವಂತೆ ಮಾಡಿತು. ಕಾನೂನು ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಈ ಒಂದು ತೀರ್ಪು ಸಂವಿಧಾನದ ಗೆಲುವಿಗೆ ಕಾರಣವಾಯಿತು. ಮರಕುಂಬಿ ಪ್ರಕರಣವು ಐತಿಹಾಸಿಕ ತೀರ್ಪಿಗೆ ಕಾರಣವಾಗಿದೆ. ಅಟ್ರಾಸಿಟಿ ಕಾನೂನಿಗೂ ಹೆದರದ ಅವರು ಈ ಒಂದು ತೀರ್ಪಿನಿಂದ ಸವರ್ಣೀಯರ ಜಂಗಾಬಲವನ್ನೇ ಉಡುಗಿಸಿತು. ಈ ತರದ ತೀರ್ಪು ಭಾರತದ ಇತಿಹಾಸದಲ್ಲೇ ಮೊದಲನೆಯದಾಗಿದೆ. ಏನೇ ಆದರೂ ಸಂವಿಧಾನದಡಿಯಲ್ಲಿ ತಪ್ಪಿತಸ್ಥರಿಗೆ ಘನಘೋರ ಶಿಕ್ಷೆ ಇದ್ದರೂ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡವರಿಗೆ ಕ್ಷಮೆ ಕೂಡ ಇದೆ ಎನ್ನುವುದಕ್ಕೆ ಧಾರವಾಡದ ಹೈಕೋರ್ಟ್ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ 98 ಜನರಿಗೆ ಜಾಮೀನು ನೀಡಿರುವುದೇ ಒಂದು ನಿದರ್ಶನವಾಗಿದೆ. ಇದರಿಂದ ನಮಗೆ ತಿಳಿಯುವುದು ಏನೆಂದರೆ, ಮಾತೃ ಹೃದಯದ ಕ್ಷಮಾಗುಣದ ಮಾನವೀಯ ಮೌಲ್ಯವನ್ನು ಅಳವಡಿಸಿಕೊಂಡ ವಿಶ್ವ ಶ್ರೇಷ್ಠ ಸಂವಿಧಾನ ನಮ್ಮದು. ಭಾರತವು ಸ್ವತಂತ್ರ ಪೂರ್ವದಲ್ಲಿ, ಅಂದರೆ ಬ್ರಿಟಿಷ್ ವಸಾಹತುಶಾಹಿ ಆಡಳಿತ ಇದ್ದಾಗ ದಲಿತ ಮಕ್ಕಳಿಗೆ ಶಿಕ್ಷಣ ಕೂಡ ದೊರೆಯುತ್ತಿರಲಿಲ್ಲ. ಸವರ್ಣೀಯರು ನಡೆಯುವ ದಾರಿಯಲ್ಲಿಯೂ ಅವರು ನಡೆಯುವಂತೆ ಇರಲಿಲ್ಲ. ಕೆಳಜಾತಿಯವರು ತಮ್ಮ ಸೊಂಟಕ್ಕೆ ಮಡಿಕೆಯನ್ನು ಮತ್ತು ಒಂದು ಪೊರಕೆಯನ್ನು ಕಟ್ಟಿಕೊಂಡು ತಾವು ನಡೆದಾಡಿದ ದಾರಿಯನ್ನು ಸ್ವಚ್ಛಗೊಳಿಸಬೇಕಿತ್ತು. ಅವರು ಗುಲಾಮರಂತೆಯೇ ಜೀವನ ನಡೆಸಬೇಕಿತ್ತು. ದಲಿತರಿಗೆ ಸವರ್ಣೀಯರೇ ನೀರನ್ನು ಎತ್ತಿ ಅವರ ಬೊಗಸೆಗೆ ಹಾಕುತ್ತಿದ್ದರು ಮತ್ತು ಕೊಡಗಳಿಗೂ ಕೂಡ. ಅವರನ್ನು ಮುಟ್ಟುವಂತೆಯೂ ಇರಲಿಲ್ಲ. ಕಾಲಕ್ರಮೇಣ ಎಲ್ಲ ಬದಲಾಗುತ್ತಾ ಹೋಯಿತು. ಜನರಲ್ಲಿ ಜಾಗೃತಿ ಮೂಡಿಸುವ ಎಷ್ಟೋ ಕಾರ್ಯಗಳು ನಡೆದವು. ವಿದ್ಯೆ ಕಲಿತವನ ಸಂಪತ್ತು ಆಗಿದೆ. ಪಂಚಭೂತಗಳ ಮೇಲೆ ಎಲ್ಲರಿಗೂ ಸಮಾನ ಹಕ್ಕು ಇದೆ ಎನ್ನುವುದನ್ನು ಸವರ್ಣೀಯರು ನಿಧಾನವಾಗಿ ಅರಿತುಕೊಂಡರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಆದಂದಿನಿಂದ, ಅಂದರೆ ಭಾರತ ಸ್ವಾತಂತ್ರ್ಯ ನಂತರ ನಮ್ಮ ದೇಶವನ್ನು ಮುನ್ನಡೆಸಲು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎಲ್ಲರೂ ಒಪ್ಪಿಕೊಂಡು ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಸುತ್ತಾ ಬಂದು 75 ವರ್ಷಗಳೇ ಸಂದಿವೆ. ಇದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿರಚಿತ ವಿಶ್ವ ಶ್ರೇಷ್ಠ ಸಂವಿಧಾನದ ಕೊಡುಗೆಯಾಗಿದೆ. ಅದರ ದುರುಪಯೋಗ ಆಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಧನ್ಯವಾದಗಳು. ಜೈ ಸಂವಿಧಾನ.